ಬಿಡುತ್ತಾ ಇಲ್ಲ. ಹಳೆ ಪಾಪ ನಮ್ಮನ್ನು ಬಿಡುತ್ತಾ ಇಲ್ಲ. ಪುರಾತನ ಕಾರ್ಯದಲ್ಲಿ ಮಾಡಿದಂತ ಯಾವುದೋ ವಿಷಯಗಳು ಬೈಬಲ್ ಹೇಳ್ತದೆ, ನೀ ಮಾಡಿದ ಪಾಪ ನಿನ್ನ ಬಿಟ್ಟಿ ಹಿಡಿತದೆ ಅಂತ. ಅರಣ್ಯಕಾಂಡದಲ್ಲಿ ಹೇಳ್ತದೆ, ಬಿಟ್ಟಿ ಹಿಡಿತದೆ. ಅದರಿಂದ ಅವೆಲ್ಲ ಮರೆತು ಬಿಡ್ರಿ. ದೇವ್ರನ್ನ ಅರೇಕ್ ಮುಂಚೆ ಏನೇನೋ ಮಾಡಿದ್ವಿ. ಒಂದ್ ವೇಳೆ ಹಿಂಗೆ ಹೇಳ್ತೀನಿ, ಏನೋ ಯಾರು ತಪ್ಪು ಅನ್ಕೋಬೇಡ, ಲವ್ ಮಾಡಿರ್ಬೋದು ಅಥವಾ ಯಾರ ಜೊತೆ ತಿರುಗಾಡಿರ್ಬೋದು, ಏನೇನೋ ಮಾಡಿರ್ಬೋದು, ಅದೆಲ್ಲ ನೆನಪಿಗೆ ಇಕ್ಕೋಬೇಡ. ಅದೆಲ್ಲ ಡೇಂಜರ್, ತುಂಬಾ ಡೇಂಜರ್. ಅದೆಲ್ಲ ತೆಗೆದಾಕಿ ಈ ಹೃದಯ ದೇವರಿಗೆ ಕೊಟ್ಬಿಡ್ರಿ. ಆಮೇನ್. ಆತನು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ನಂಬುವವರು ಮಾತ್ರ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಕಾರ್ಯ ಅಂದ್ರೆ ಏನು ಅರ್ಥ? ಆಗ್ಲೇ ನಾನು ಹೇಳಿದೆ, ನಿನ್ನ ಮನಸ್ಸು ಕ್ಲಿಯರ್ ಆಗಬೇಕು. ಆಮೇನ್. ಎಜೆಕೇಲನ ಪುಸ್ತಕ 36:26 ಹೇಳ್ತದೆ, ದೇವರು ಹೇಳ್ತಾರೆ, ನಿನಗೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಕೊಡುತ್ತಾನೆ.